ನಮಸ್ತೆ. ನನ್ನ ಹೆಸರು ಲೋಹಿತ್ ಅರಸ್ ಅಂತ ಹೇಳಿ. ಈ ಶ್ರೀ ಮೂಡಲಬಾಗಿಲು ಹನುಮಂತ ಶ್ರೀ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ಹನುಮಮಾಲೆ ಕಾರ್ಯಕ್ರಮ ಏನಿದೆ ಅದರ ಒಂದು ಸಮಿತಿಯ ಪ್ರಮುಖ. ನನ್ನ ಜೊತೆಯಲ್ಲಿರುವಂಥವ್ರು ಸುಜನ್ ಗೌಡ, ಅವರು ಮಂಡ್ಯ ಜಿಲ್ಲೆಯ ಪ್ರಮುಖರಾಗಿರ್ತಾರೆ ಈ ಸಮಿತಿ. ಈ ಕಡೆ ನಮ್ಮ ಲಕ್ಷ್ಮೀನಾರಾಯಣ ಅವರು ಇರ್ತಾರೆ, ಅವರು ಕೂಡ ಈ ಸಮಿತಿಯ ಮೈಸೂರು ಗ್ರಾಮಾಂತರ ಜಿಲ್ಲೆಯ ಪ್ರಮುಖರಾಗಿರ್ತಾರೆ. ನಾಳೆ ದಿವಸ 3ನೇ ತಾರೀಕು ಡಿಸೆಂಬರು ಶ್ರೀರಂಗಪಟ್ಟಣದಲ್ಲಿ ಈ ಮೂಡಲಬಾಗಿಲು ಹನುಮಮಾಲಾ ವಿಸರ್ಜನಾ ಕಾರ್ಯಕ್ರಮ ಮತ್ತು ಸಂಕೀರ್ತನ ಯಾತ್ರೆ ನಾವು ಹಮ್ಮಿಕೊಂಡಿರ್ತೀವಿ ಪ್ರತಿ ವರ್ಷದಂತೆ. ಬಹಳ ವರ್ಷಗಳಿಂದ ಈ ಕಾರ್ಯಕ್ರಮ ಆಗ್ತಾ ಬರ್ತಾಯಿದೆ. ಇದರ ಮೂಲ ಸಂಕಲ್ಪ ಏನಂತಂದರೆ 239 ವರ್ಷದ ಹಿಂದೆ ಟಿಪ್ಪು ಅವನು ಸರ್ವಾಧಿಕಾರಿಯಾಗಿ ಘೋಷಣೆ ಮಾಡಿಕೊಂಡು ಶ್ರೀರಂಗಪಟ್ಟಣದಲ್ಲಿ ತನ್ನ ಸ್ವಂತ ಪ್ರಾರ್ಥನೆಗೋಸ್ಕರ ಅಲ್ಲಿದ್ದಂಥ ಬೃಹತ್ ಭವ್ಯ ಹನುಮಾನ್ ಮಂದಿರವನ್ನು ಕೆಡವಿ ಅಲ್ಲಿ ಅವನ ಶಾಹಿ ಮಸೀದಿಯಾಗಿ ಮಾಡಿಕೊಂಡಿರ್ತಾನೆ. ಆ ಮೂರ್ತಿನ ಕೂಡ ನದಿಗೆ ಬಿಸಾಕಿರ್ತಾರೆ. ಅದಾಗ ಒಂದು 56 ವರ್ಷ ಆದಮೇಲೆ ಆ ಮೂರ್ತಿನ ವಾಪಸ್ ತಂದು ಈಗ ಪುನರ್ ಪ್ರತಿಷ್ಠಾಪನೆ ಚಿಕ್ಕ ಮಂದಿರದಲ್ಲಿ ಮಾಡಿದ್ದಾರೆ. ಸೊ ಆ ಕಾಲದಿಂದನೂ ಹಿಂದೂ ಸಮಾಜ ಮತ್ತು ಹನುಮಾನ್ ಭಕ್ತರು ಆ ದೇವಸ್ಥಾನ ನಮ್ಗೆ ವಾಪಸ್ ಬೇಕು ಅಂತ ಕೇಳಿಕೊಂಡೇ ಬಂದಿರ್ತಾರೆ. ಇತ್ತೀಚಿನ ದಿವಸಗಳಲ್ಲಿ ಇದಕ್ಕೆ ತೀವ್ರತೆ ತಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ಜನರಲ್ಲಿ ಜಾಗೃತಿ ಆಗಿದೆ. ಸೊ ಆದಷ್ಟು ಬೇಗ ಇದು ಬರಬೇಕು. ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಿದೆ. ಕರ್ನಾಟಕ ಹನುಮಂತನ ಪ್ರದೇಶ ಆದ್ದರಿಂದ ಇಲ್ಲೂ ಕೂಡ ಅವನಿಗಾದಂಥ ಅಪಮಾನ, ಹಿಂದೂ ಸಮಾಜಕ್ಕಾದಂಥ ನೋವು ಅದು ಸರಿಯಾಗಬೇಕು. ಅಲ್ಲಿ ಹನುಮಾನ್ ಮಂದಿರ ವಾಪಸ್ ಸ್ಥಾಪನೆ ಆಗಬೇಕಂತ ಹೇಳಿ ಈ ಸಂಕಲ್ಪ ಮಾಲೆ. ಇದಕ್ಕೆ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕಿಂದ ಮಾಲಾಧಾರಿಗಳು ಬರ್ತಾರೆ, ವಿಶೇಷವಾಗಿ ಯುವಕರು. ಮೈಸೂರು, ಹಾಸನ, ಚಾಮರಾಜನಗರ, ರಾಮನಗರ, ಬೆಂಗಳೂರು ಎಲ್ಲ ಕಡೆಯಿಂದಲೂ ಮಾಲಾಧಾರಿಗಳು ನಾಳೆ ಅಲ್ಲಿ ಸೇರ್ತಾರೆ. ನಾಳೆ ಅವರು ಎಲ್ಲ ಬಂದ ಹೊತ್ತಿಗೆ ನಿಮಿಷಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಇರುತ್ತೆ ತಿಂಡಿಗೆ. ಅದಾದಮೇಲೆ ಸಾರ್ವಜನಿಕ ಸಭೆ 10 ಗಂಟೆಗೆ ಇರುತ್ತೆ. ನಂತರ 11 ಗಂಟೆಗೆ ಈ ಸಂಕೀರ್ತನ ಯಾತ್ರೆ ಶುರು ಆಗುತ್ತೆ. ಅಲ್ಲಿಂದ ಗಂಜಾಂ ಮುಖಾಂತರ ಮೇಯ್ನ್ ರೋಡಲ್ಲಿ ಹೋಗಿ ಅದು ಕೋಟೆ ಎಂಟ್ರಾಗಿ ಈ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ಎಲ್ಲಿದ್ದಾನೆ, ಅವನು ಚಿಕ್ಕ ಗುಡಿಲಿದ್ದಾನೆ, ಅವನ ದರ್ಶನ ಎಲ್ಲರ ಮಾಲಾಧಾರಿಗಳು ಮಾಡಿ ಅಲ್ಲಿಂದ ರಂಗನಾಥ ಸ್ವಾಮಿ ಮೈದಾನಕ್ಕೆ ಹೋಗಿ ಅವರ ಮಾಲಾ ವಿಸರ್ಜನೆ ಮಾಡಿ ಅಲ್ಲಿ ಪ್ರಸಾದ ತಗೊಂಡು ಅವರೆಲ್ಲ ವಾಪಸ್ ಅವ್ರ ಊರುಗಳಿಗೆ ವಾಪಸ್ ಹೋಗ್ತಾರೆ. ನಮ್ಮ ಡಿಮ್ಯಾಂಡ್ ಅಂತೇನಿಲ್ಲ. ಈಗೇನು ಅನ್ಯಾಯ ಆಗಿತ್ತು. 239 ವರ್ಷದಿಂದ ಟಿಪ್ಪು ಹನುಮಾನ್ ಮಂದಿರ ಕೆಡವಿ ಅವನು ಮಸೀದಿ ಮಾಡಿಕೊಂಡಿದ್ದ. ಅದನ್ನು ವಾಪಸ್ ಹನುಮಾನ್ ಮೂರ್ತಿ ಈಗ ನೀರಿಗೆ ಹಾಕಿದ್ರು. ನೀರಿಂದ ಬಂದು ಚಿಕ್ಕ ಸ್ಥಾನದಲ್ಲಿ ಕೂತಿದ್ದಾನೆ. ಆ ಹನುಮಂತನಿಗೆ ಅವನ ಸ್ಥಾನ ಕೊಡಿ ಅಷ್ಟೇ. ನಾವು ಶಾಂತಿಯುತವಾಗಿ ಕೇಳ್ತಿರೋದು ಹನುಮಂತನಿಗೆ ಅವನ ಸ್ಥಾನ ಕೊಡಿ. ನಾವು ಒಂದು ಭವ್ಯವಾದ ಮಂದಿರ ಅಲ್ಲಿ ಕೂಡ ಅಲ್ಲಿ ಕಟ್ಕೊತೀವಿ. ಮೊದಲಿಂದ ಸಾವಿರಾರು ವರ್ಷದಿಂದ ಪೂಜೆ ಆಗಿರುವಂಥ ಕ್ಷೇತ್ರ ಶ್ರೀರಂಗಪಟ್ಟಣ. ಇವತ್ತಿನ ಕ್ಷೇತ್ರ ಅಲ್ಲ, ಸಾವಿರಾರು ವರ್ಷದಿಂದ ರಂಗನಾಥ ಸ್ವಾಮಿ, ಗಂಗಾಧರೇಶ್ವರ, ನಿಮಿಷಾಂಬ ದೇವರೆಲ್ಲ ಇರುವಂಥ ಕ್ಷೇತ್ರ ಅದು. ಸೊ ಆ ಕ್ಷೇತ್ರದಲ್ಲಿ ಈ ಥರ ಆಗಿರೋದು ಅನ್ಯಾಯ, ಅದು ಸಹಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾವು ಶಾಂತಿಯುತವಾಗಿ ಇದು ಈ ಸಂಕಲ್ಪ ಮಾಲೆ ಕಾರ್ಯಕ್ರಮ ಮುಖಾಂತರ ಕೇಳ್ಕೊತಾ ಇದ್ದೀವಿ ಎಲ್ಲರಿಗೂ. ನಾಳೆ ಕಾರ್ಯಕ್ರಮಕ್ಕೆ ಬರ್ಬೋದು, ಬಟ್ ಇದು ಸಾರ್ವಜನಿಕ ಕಾರ್ಯಕ್ರಮ. ವಿಶೇಷವಾಗಿ ಹನುಮ ಮಾಲಾಧಾರಿಗಳೇ ಕಾರ್ಯಕ್ರಮ. ಇದು ಹನುಮ ಮಾಲಾಧಾರಿಗಳೇ ಬರ್ತಾರೆ ನಾಳೆ. ಈಗ ಈ ಡಿಮ್ಯಾಂಡ್ 200 ವರ್ಷ ದಾಟಿದೆ. ಹನುಮಮಾಲ ಇದು ಅದು 10-15 ವರ್ಷದಿಂದ ಎಲ್ಲ ಕಡೆ ಹಾಕ್ಕೊಂಡು ಬರ್ತಾಯಿದೆ. ಬಟ್ ಇಲ್ಲಿಗೆ ಒಂದು 10-12 ವರ್ಷದಿಂದ ವಿಶೇಷವಾಗಿ ಇದಕ್ಕೆ ತೀವ್ರತೆ ತಗೊಂಡಿರೋದು 10-12 ವರ್ಷದಿಂದ ಈ ತೀವ್ರತೆ ತಗೊಂಡಿದೆ ಇಲ್ಲಿ ಈ 10,000 ಮಾಲಾಧಾರಿಗಳು ಬರ್ಬೋದು. ಇನ್ನು ಸಾರ್ವಜನಿಕರು ಅವರ ಇಚ್ಛೆ ಅಂತ ಬರ್ತಾರೆ. ಥ್ಯಾಂಕ್ ಯು.